ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಮೆಜರ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಡೈರೆಕ್ಟಾಗಿ ಹಾಕ್ತಿದ್ದಾರೆ. ನೀವು ಮೆಜರ್ಮೆಂಟ್ ಮಾಡಿಕೊಂಡು ಕಪ್ಪಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಕುದ್ಮೇಲೆ ಮುದ್ದೆ ಥರ ಕೂಡಿಸ್ಬೇಕು. ಮುದ್ದೆ ಕೂಡಿಸ್ಬಿಟ್ಟು ಮುದ್ದೆ ಕಟ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕುದೀತಾ ಇದೆ. ಹಿಟ್ಟು ಹಾಕಿದ್ಮೇಲೆ ಈ ಥರ ಕುದಿಬೇಕು ಚೆನ್ನಾಗಿ, ಮುದ್ದೆ ಥರ. ಕೂಡ್ಸಮ್ಮ, ಈ ಥರ ಕೂಡಿಸ್ಬೇಕು. ಸಿಮ್ಮಲ್ಲಿ ಇಟ್ಕೋಬೇಕಾ ಹೆಂಗೆ? ಏನಿಲ್ಲ, ಹಂಗೆ ಇಟ್ಟಿದ್ದೀನಿ. ಮುದ್ದೆ ಕೋಲು ಚಿಕ್ಕದೈತಲ್ಲಮ್ಮ? ಹೌದು. ಕಲಿಸ್ಬೇಕಾ ನಾನು? ಅಪಾರ್ಟ್ಮೆಂಟಲ್ಲಿರೋದು ಫ್ರೆಂಡ್ಸ್ ನಾವು. ಅಕ್ಕಪಕ್ಕ ಮಾತಾಡೋದೆಲ್ಲ ಕೇಳಿಸುತ್ತೆ, ಏನು ಅನ್ಕೋಬಿಡಿ. ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಪಕ್ಕದ ಮನೇಲಿ ಯಾರೋ ಪಾತ್ರೆ ತೊಳಿತವ್ರೆ. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಕಲಿಸಿದ್ದಾರೆ. ಅಲ್ಲಮ್ಮ, ಇದೇನಾದರೂ ಗಟ್ಟಿ ಆಯ್ತಂದ್ರೆ ಆಮೇಲೆ ನೀರು ಹಾಕ್ಬೋದಾ? ಇಲ್ಲ ಇಲ್ಲ, ಕರೆಕ್ಟಾಗಿ ಅಳತೆ ಇಟ್ಕೋಬೇಕು. ಹೌದಾ? ಬಿಸಿನೀರು ಹಾಕ್ಬೋದಾ? ಹಾಕಂಗಿಲ್ಲ? ಹಾಕ್ಬೋದು. ಬಿಸಿನೀರು ಏನಾದರೂ ಗಟ್ಟಿ ಐತೆ ಫ್ರೆಂಡ್, ಗಟ್ಟಿ ಆದರೆ ಮುದ್ದೆ ಫುಲ್ ಗಟ್ಟಿ ಆದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಅಷ್ಟು ಜಾಸ್ತಿ ಅಲ್ಲ, ಸ್ವಲ್ಪ ಬಿಸಿನೀರು ಹಾಕ್ಕೋಬಹುದು, ಆಪ್ಷನಲ್ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಮುದ್ದೆ ಮಾಡ್ಕೋಬೇಕು. ಹಿಂಗೆ ಮಾಡ್ಬೇಕಮ್ಮ? ಹಿಂಗೆ ಮಾಡ್ಬೇಕು. ಅದನ್ನೇನು ಚೆನ್ನಾಗಿ ಮುದ್ದೆನ ಚೆನ್ನಾಗಿ ನಾದ್ಕೋಬೇಕು. ಹಾಕ್ಕೊಂಡು ನಮ್ಗೆ ಯಾವ ಥರ ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ತಗೊಂಡು ಟಚ್ ಮಾಡೋದು. ಈ ಥರ ಗುಂಡು ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಅದಕ್ಕೆ ಎಳ್ಳು ಹಾಕಿದ್ದಾರೆ ಅಮ್ಮ, ಎಳ್ಳು ಹಾಕಿದ್ದಾರೆ. ಕರಿ ಎಳ್ಳು ಬೇಕಾದ್ರೆ ಹಾಕ್ಕೋಬೋದು, ಬಿಳಿ ಎಳ್ಳು ಬೇಕಾದ್ರೆ ಹಾಕ್ಬೋದು, ನಿಮ್ಮ ಇಷ್ಟ. ನಾವು ಕರಿ ಎಳ್ಳು ಹಾಕಿದ್ದೀವಿ. ಈ ಥರ ಹಪ್ಪಳ ಮಾಡೋ ಪ್ರೆಸ್ಸಲ್ಲಿ ಇಟ್ಬಿಟ್ಟು ಈ ಥರ ಇದನ್ನು ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡೋದು. ಹಪ್ಪಳ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರೆಸ್ಸಲ್ಲಿ. ಈ ಥರ ಎಲ್ಲ ಪ್ರೆಸ್ ಮಾಡ್ಕೋಬೇಕು. ಸೀರೆ ಹಾಕಿದ್ದೀವಿ, ಸೀರೆಯಲ್ಲಿ ಒಣಗಾಕೋದು. ಒಂದು ಕಡೆಯಿಂದ ಒಣಗಾಕೊಂಡು ಬರಬೇಕು, ಮತ್ತು ಬಿಸಿಲಿಗೆ ಹಾಕಬೇಕು. ಮತ್ತು ಅದು ಎಲ್ಲ ಆದಮೇಲೆ ಬಿಸಿಲಿಗೆ ಹಾಕಿ ಚೆನ್ನಾಗೆ ಒಣಗಿಸ್ಬೇಕು. ಆಮೇಲೆ 2 ವರ್ಷ ಆದರೂ ಕೆಡಲ್ಲ. ಆಮೇಲೆ ಎಣ್ಣೆಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದು. ಈ ಥರ ಒಣಗಾಕಬೇಕು ಹಪ್ಪಳನ. ಆಮೇಲೆ ಇವು ಸ್ವಲ್ಪ ಮೇಲೆ ಎದ್ದೊಳುತ್ತೆ, ತೆಗಿಲಿಕ್ಕೆ ಬರುತ್ತೆ ಕೈಯಲ್ಲಿ. ಆವಾಗ ಬಿಸಿಲಿಗೆ ಹಾಕ್ಬೇಕು. ಫುಲ್ಲು ಪಳ ಪಳ ಅಂತ ಇದು ಸೌಂಡ್ ಬರಬೇಕು, ಆ ಥರ ಒಣಗಬೇಕು ಬಿಸಿಲಲ್ಲಿ.
ಆವಾಗ ಚೆನ್ನಾಗಿರುತ್ತೆ. ಇದನ್ನು ಡೀಪ್ ಫ್ರೈಯಲ್ಲಿ ಮಾಡ್ಕೊಂಡು ಎಣ್ಣೆಯಲ್ಲೇ ಹಾಕ್ಬಿಟ್ಟು ಆದರೂ ಮಾಡ್ಕೊಬೋದು, ಇಲ್ಲ ಓವೆನಲ್ಲಾದರೂ ಮಾಡ್ಬೋದು. ಓವೆನಲ್ಲಿಟ್ರೂ ಹಪ್ಳ ಆಗುತ್ತೆ.